ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಆಲ್ಮೋಸ್ಟ್ ಆಲ್ 100% ಕನ್ಫರ್ಮ್ ಈ ಇಬ್ರು ಕಂಟೆಸ್ಟೆಂಟ್ಗಳು ನೆಕ್ಸ್ಟ್ ರೌಂಡ್ಗೆ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ, ಸೆಲೆಕ್ಟ್ ಆಗಿದ್ದಾರೆ. ಇವರು ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಬರ್ತಾರ. ಬಿಗ್ ಬಾಸ್ ಅಲ್ಲಿ ವೋಟ್ ಮಾಡ್ಬೇಕು ಇವ್ರಿಗೆ, ನಾವು ಬಿಗ್ ಬಾಸ್ ಬರೋಕೆ ಅನ್ನೋ ಲೆವೆಲ್ಗೆ ಇಬ್ರು ಸೆಲೆಕ್ಟ್ ಆಗಿದ್ದಾರೆ. ಅದು ಯಾರು ಅಲ್ಲ, ರತ್ನಮ್ಮ ಮತ್ತು ಲಾವಣ್ಯ ಕುಮಾರಿ ಅಂತ ಹಾಕಿದ್ದಾರೆ. ಬಟ್ ಅವ್ರ ಹೆಸರು ಲಾವಣ್ಯ ಕುಮಾರಿ ಅಂತ. ಇವರ ಬ್ಯಾಕ್ ಗ್ರೌಂಡ್ ಏನು, ಇವ್ರು ಏನ್ ಮಾಡ್ತಾರೆ, ಇವ್ರು ಯಾವ ಕಾರಣಕ್ಕೆ ಸೆಲೆಕ್ಟ್ ಆಗಿದ್ದಾರೆ, ಏನ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ರು ಎಪಿಸೋಡ್ ಅಲ್ಲಿ ನಾವು ಏನೆಲ್ಲ ನೋಡಬಹುದು ಅಂತ ಮಾತಾಡೋಣ. ಸಿಂಪಲ್ ಆಗಿ ಸ್ವೀಟ್ ಆಗಿ ಸ್ವಲ್ಪ ಮುಗಿಸ್ತೀನಿ ವಿಡಿಯೋನ. ದಯವಿಟ್ಟು ಚಾನಲ್ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಮಾಡಲ್ಲ. ದಯವಿಟ್ಟು ಅಂಬಲ್ ರಿಕ್ವೆಸ್ಟ್ ಮಾಡ್ತೀನಿ, ವಿಡಿಯೋ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ವಿಡಿಯೋ ಬೇರೆಯವರಿಗೆ ಸಜೆಸ್ಟ್ ಮಾಡುತ್ತೆ, ನಮ್ಗೆ ಹೆಲ್ಪ್ ಆಗುತ್ತೆ ಅಂತಾನೆ ಸ್ಮಾಲ್ ರಿಕ್ವೆಸ್ಟ್. ಸರಿನಾ? ಇನ್ನು ವಿಶೇಷವಾಗಿ ಈ ಇಬ್ಬರ ಕಂಟೆಸ್ಟೆಂಟ್ ಗಳಿಗೆ ಬರೋದ್ರೆ ಲಾವಣ್ಯ ಕುಮಾರ್ ಅಂತ ಇವರು ಬಂದ್ಬಿಟ್ಟು 2026 ಜನಿಸಿದ್ದು. ಈಗ ಆಲ್ಮೋಸ್ಟ್ ಅಲ್ಲಿ 20 ವರ್ಷ ಆಗಿದೆ. ಅದೇನಂತಲ್ಲ ಚೋಟಾ ಪಟಾಕಿ ಬಮ್ ಧಮಾಕ ಅಂತ ನೋಡಕ್ಕೆ ಸಣ್ಣಗಿದ್ರು ಆಟ ಮಾತ್ರ ಸಖತ್ತಾಗಿರುತ್ತೆ ಅನ್ನೋ ಲೆವೆಲ್ಗೆ ಆ ರೀತಿ ಆಟ ಆಡ್ತಾ ಇದಾರೆ. 100% ಆಗಿ ಮುಗ್ಧ ಮನಸ್ಸಿಗೆ ಸೋತಿದಾರೆ ಅಂತ ಅನಿಸ್ತಾ ಇದೆ ಜಡ್ಜಸ್ಗಳು. ಆಲ್ಮೋಸ್ಟ್ ಆಲ್ ಆ ಎಪಿಸೋಡ್ ಅಲ್ಲಿ ಕೂಡ ನಾವು ನೋಡೋ ಎಪಿಸೋಡ್ ಕೂಡ ತುಂಬಾ ಅಂದ್ರೆ ತುಂಬಾ ಆಕ್ಟಿವ್ ಆಗಿರ್ತಾರೆ. ನಾವು ಊಹೆ ಮಾಡಕ್ಕೂ ಆಗಲ್ಲ ಈ ವ್ಯಕ್ತಿ ಲಾವಣ್ಯ ಕುಮಾರಿ ಅವರು ಇಷ್ಟು ಆಕ್ಟಿವ್ ಆಗಿದಾರ, ಇಷ್ಟು ಟ್ಯಾಲೆಂಟು ಅನ್ನೋದಕ್ಕಿಂತ ಅವರ ಮಾತಲ್ಲಿ ಸ್ವೀಟ್ನೆಸ್, ಆ ಮುಗ್ಧತೆ, ಆ ಡೈಲಾಗ್ಗಳು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗೋದಂತೂ ಗ್ಯಾರಂಟಿ. ಆ ರೀತಿ ಇರುತ್ತೆ ಆ ಎಪಿಸೋಡ್. ಸರಿನಾ? ಇನ್ನ ಇವ್ರು ಬಂದ್ಬಿಟ್ಟು ಹೇಳ್ದಲ್ಲ 2026 ಜನಿಸಿದ್ದು. ಇವ್ರು ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ. ಇವರ ಫ್ಯಾಮಿಲಿ ಹೇಳ್ಬೇಕಂದ್ರೆ ತಮ್ಮ, ಅಣ್ಣ ಮತ್ತು ಇವರು 3 ಜನ. ಅಪ್ಪ ಅಮ್ಮ ಕೆಲಸ ಮಾಡ್ತಾರೆ, ಫಾರ್ಮರ್ ಕೆಲಸ. ಆ ರೀತಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದೆ ಇವ್ರಿಗೆ. ಇವ್ರು ಬಂದ್ಬಿಟ್ಟು ಸೆಕೆಂಡ್ PUC ಕಂಪ್ಲೀಟ್ ಆಗಿದೆ. ಈಗ ಡಿಗ್ರಿಗೆ ಓದ್ತಾ ಇದಾರೆ, ಇನ್ನು ಓದ್ತಾ ಇದಾರೆ ಕೂಡ, ಕಾಲೇಜ್ ಹೋಗ್ತಾ ಇದಾರೆ ಕೂಡ. ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರಾಗಿ 80,000 ಜನ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ತಗೊಂಡಾಗ. ಒಳ್ಳೆ ಡ್ಯಾನ್ಸರ್, ಒಳ್ಳೆ ಡೈಲಾಗ್ ಡೆಲಿವರಿ, ಒಳ್ಳೆ ಲಿಪ್ಸ್ಟಿಕ್, ಡಬ್ ಮಾಶ್ ಮಾಡ್ತೀವಲ್ಲ, ಡಬ್ ಮಾಶ್ ಮಾಡೋದು, ಕನ್ನಡ ಹಳೆ ಸಿನಿಮಾಗಳು ತಗೊಂಡು ಅದಕ್ಕೆ ಡೈಲಾಗ್ ಹೇಳೋದು, ಆ ಆಡಿಯೋ ತಗೊಂಡು ಅದು ಸೆಟ್ ಮಾಡೋದು, ರೀಲ್ಸ್ ಮಾಡೋದು, ಡ್ಯಾನ್ಸ್ ಮಾಡೋದು. ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಆಕ್ಟಿವ್ ಆಗಿರ್ತಾರೆ. ಇವ್ರ ಹೆಸರು ಬಂದ್ಬಿಟ್ಟು ಲಾವಣ್ಯ ಕುಮಾರಿ ಅಂತ. ಫುಲ್ ನೇಮು, ಏಜ್ ಬಂದ್ಬಿಟ್ಟು 20 ವರ್ಷ. ಫ್ಯಾಮಿಲಿ ಅಂತ ತಗೊಂಡ್ರೆ ಅಪ್ಪ ಅಮ್ಮ, ಅಣ್ಣ ತಮ್ಮ ಮತ್ತು ಇವರಿದ್ದಾರೆ. ಈ ರೀತಿ ಆಗ್ತಾ ಇದೆ. ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ತುಂಬಾ ಆಕ್ಟಿವ್ ಆಗಿರ್ತಾರೆ. ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಡ್ಯಾನ್ಸರ್ ಕೂಡ ಹೌದು, ಒಳ್ಳೆ ಡೈಲಾಗ್ ಡೆಲಿವರಿ ಕೂಡ ಹೌದು, ಒಳ್ಳೆ ಲಿಪ್ ಲಾಕ್ ಅಂತೀವಲ್ಲ ನಾವು, ಸಾರಿ ಲಿಪ್ಸ್ ನಿಂದ ಮ್ಯಾಚ್ ಮಾಡೋದು ಅದಂತೀವಲ್ಲ, ಆ ರೀತಿ ಎಲ್ಲ ಮಾಡ್ತಾರೆ. ಒಳ್ಳೆ ಕಂಟೆಸ್ಟೆಂಟ್ ಆಗ್ಬೋದು ಬಿಗ್ ಬಾಸ್ ಮನೆಗೆ ಬಂದ್ರೆ ಅಂತ ಅನಿಸ್ತಾ ಇದೆ. ಸರಿನಾ? ಇನ್ನು ಎರಡನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ರತ್ನ ಅಂತ ಹಾಕಿದ್ರಲ್ಲ, ನೀವು ನೋಡಿರ್ಬೋದು. ಸುಮಾರು 72 ವರ್ಷ ಅಂತ ವಯಸ್ಸವ್ರಿಗೆ. ಬಟ್ ಹಂಗೆ ಅನ್ಸಲ್ಲ ಗುರುತ್, ಚೆನ್ನಾಗೇ ಇದಾರೆ ಅಂತ ಅನಿಸ್ತಾ ಇದೆ. ಆಲ್ಮೋಸ್ಟ್ ಆಲು ಇವರು ಒಂದು ತುಂಬಾ ದಿನಗಳ ಹಿಂದೆ ಹೆಡ್ ಮಾಸ್ಟರ್ ಆಗಿದ್ರು ಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗಿದ್ರು. ಈಗ ರಿಟೈರ್ಮೆಂಟ್ ಆಗಿದೆ. ರಿಟೈರ್ಮೆಂಟ್ ಆದ್ರೂ ಕೂಡ ಇವರು ಬೇರೆ ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಸ್ಕೂಲ್ ರಿಟೈರ್ಡ್ ಆಗಿ. ಆದ್ರೂ ಕೂಡ ಇವರು ಸೋಷಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಆಗಿರ್ತಾರೆ. ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಬಂದ್ಬಿಟ್ಟು ಇವರಿಗೆ 18,000 ಜನ ಇದ್ದಾರೆ. ಇವರು ಯೋಗ ಮಾಡ್ತಾರೆ, ಬ್ಲಾಗ್ಸ್ ಎಲ್ಲ ಮಾಡ್ತಾರೆ, ಗಿಡಗಳ ಬಗ್ಗೆ ಇನ್ಫಾರ್ಮೇಶನ್ ಮಾಡ್ತಾರೆ, ಆಯುರ್ವೇದಿಕ್ ಬಗ್ಗೆ ಹೇಳ್ತಾರೆ, ತುಂಬಾ ಜನಗಳ ಹತ್ರವಾಗಿ ಮಾತಾಡ್ತಾರೆ, ತುಂಬಾ ಫಿಟ್ನೆಸ್ ಮಾಡ್ತಾರೆ, ಯೋಗ, ಎಕ್ಸಸೈಜು, ಬ್ಲಾಗ್ಸು, ಹಳ್ಳಿ ಊರಲ್ಲಿ ವಿಡಿಯೋಗಳು, ಈ ರೀತಿಯಾಗಿ ಹಲವಾರುಗಳಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ವಯಸ್ಸು ಕೇಳಿದ್ರೆ 70 ವರ್ಷ ಆಗಿರ್ಬೋದು, ಬಟ್ ಯಂಗಾಗಿ ತುಂಬಾ ಎನರ್ಜೆಟಿಕ್ ಆಗಿ ಕಾಣ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್, ಎನರ್ಜೆಟಿಕ್ ಆಗಿ ಕಾಣ್ತಾರೆ. ನೀವು ನೋಡ್ಬೋದು ಪ್ರೋಮೋದಲ್ಲಿ ತೋಡ್ತಾರೆ, ಊಟ ಇಲ್ಲ ಅಂದ್ರೆ ನಾನು ಬರ್ತೀನಿ ಅಂತ. ಇವರೆಲ್ಲ ಕಾಶ್ಮೀರ ಆಮೇಲೆ ಬೇರೆ ಬೇರೆ ಪ್ಲೇಸ್ಗಳೆಲ್ಲ ಹೋಗಿ ಯಾವುದೇ ಒಂದು ಕ್ಲೈಮೇಟ್ಗೂ ನಾನು ಇರ್ತೀನಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಆ ರೀತಿ ಹೇಳಿದ ರತ್ನಮ್ಮ ಅವರು. ಕುಮಾರಿ ಮತ್ತು ರತ್ನಮ್ಮ ಅವರು 100% ಅಗ್ನಿ ಪರೀಕ್ಷೆಯಲ್ಲಿ ಮುಂದಿನ ಅವ್ರಿಗೆ ಸೆಲೆಕ್ಟ್ ಆಗಿದ್ದಾರೆ. ನಾವು ವೋಟ್ ಮಾಡೋ ಚಾನ್ಸಸ್ ಕೂಡ ಬರಬಹುದು ಅನ್ಸುತ್ತೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಸೂಪರ್ ಆಗಿದೆ. ಮತ್ತು ಇವ್ರಿಬ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ಹೇಗೆ ಅನ್ಸಂತೆಲ್ಲ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.